ಹೌದು, ನಾನು ನಿನಗೋಸ್ಕರ 18 ವರ್ಷದಿಂದ ಕಾಯ್ತಾ ಇದ್ದೆ. ನೀನೇ ನಮ್ ಟೈಗರ್. ನಮ್ಮ 1000 ಕೋಟಿ ಸಾಮ್ರಾಜ್ಯಕ್ಕೆ ನೀನೇ ಹುಲಿ. ನಿಮ್ಮಪ್ಪ, ನಾನು ಮತ್ತೆ ರಾಣಾ, ನಾವು 3 ಜನ ಫ್ರೆಂಡ್ಸ್ ಸೇರ್ಕೊಂಡು ಕಟ್ಟಿದ್ದಿ ಸಾಮ್ರಾಜ್ಯ ಇವತ್ತಿಂದ ನಿಂದು. ರಾತ್ರೋರಾತ್ರಿ ಸಾಮ್ರಾಟ್ ಜೀವನ ದಿಕ್ಕೇ ಬದಲಾಗಿತ್ತು. ಗೋಡೆ ಮೇಲಿರೋ ರಾಣಾನ ಫೋಟೋನೇ ಆಕ್ರೋಶದಿಂದ ನೋಡ್ತಿದ್ದ. ಒಂದ್ ವೇಳೆ ರಾಣಾ ಈಗ ಅವನ್ ಕಣ್ಮುಂದೆ ಕಾಣಿಸ್ಕೊಂಡ್ರೆ ಅವನ್ ತಲೆನ ಕಡ್ದು ಅಪ್ಪನ್ ಸಾವಿಗೆ ರಿವೆಂಜ್ ತಗೋತಿದ್ದ. ಸಾಮ್ರಾಟ್ ತುಂಬಾ ಡಿಸ್ಟರ್ಬ್ ಆಗಿರೋದ್ನ ನೋಡಿದ ಅಕ್ರಮ್, ಹಾ ಟೈಗರ್, ನಾನ್ ಕೇಳೋದ್ ಮರ್ತೆ, ಇಷ್ಟು ವರ್ಷ ಎಲ್ಲಿದ್ದೆ, ಹೇಗಿದ್ದೆ ಅಂತ ಕೇಳ್ದ. ಸಾಮ್ರಾಟ್ ಕಣ್ಣಂಚಲಿ ನೀರ್ ಬಂತು. ಮಾತಾಡೋದಕ್ಕೂ ಕಷ್ಟ ಆಗ್ತಿತ್ತು. ಡ್ಯಾಡ್ನ ಕಳ್ಕೊಂಡ್ಮೇಲೆ 18 ವರ್ಷ ಅನಾಥಾಶ್ರಮದಲ್ಲೇ ಇದ್ದೆ. ಆಮೇಲೆ ಒಂದ್ ಜಾಬಿಗೆ ಸೇರ್ಕೊಂಡೆ. ಅದ್ಬಿಡಿ, ನೀವ್ಯಾಕೆ ಇಷ್ಟು ವರ್ಷ ನನ್ನನ್ನು ಹುಡುಕ್ಲೇ ಇಲ್ಲ? ಸಂಜಯ್ ಹೋದ್ಮೇಲೆ ಮಾಫಿಯಾ ಕಿಂಗ್ನಲ್ಲಿ ತುಂಬಾ ಸಮಸ್ಯೆಗಳನ್ನ ಫೇಸ್ ಮಾಡ್ಬೇಕಾಯ್ತು. ಆ ಟೈಮ್ನಲ್ಲಿ ಶತ್ರುಗಳ ಕಣ್ಣಿಂದ ನೀನ್ ದೂರ ಇರೋದೇ ಒಳ್ಳೇದಾಗಿತ್ತು. ಅದಕ್ಕೋಸ್ಕರ 4-5 ವರ್ಷ ನೀನನ್ನ ಹುಡುಕಕ್ಕೆ ಹೋಗ್ಲಿಲ್ಲ. ಅಷ್ಟರಲ್ಲಿ ನಮ್ ಪುಟ್ಟ ಟೈಗರ್ ದೊಡ್ಡವನಾಗಿದ್ದ. ಹುಡುಕಿದ್ರೂ ಗುರ್ತಿಡಿಯೋದಕ್ಕಾಗ್ಲಿಲ್ಲ. ಆಕ್ಚುಲಿ ಈಗ ನೀನ್ ಸಿಕ್ಕಿರೋ ವಿಷಯನ ಮಾಂಟಿ ಮತ್ತೆ ಉಳ್ದೋರ್ಗೆಲ್ಲ ಹೇಳ್ಬೇಕು. ನನ್ನ ಹಾಗೆ ಅವರು ಕೂಡ ಖುಷಿ ಪಡ್ತಾರೆ ಅಂತ ಎಕ್ಸೈಟ್ ಆಗಿ ಹೇಳ್ದ. ರಾಣನ್ ಮಗನ ಹೆಸರು ಕೇಳ್ತಿದ್ ಕೂಡ್ಲೆ ಸಾಮ್ರಾಟ್ ಮುಖ ಕೆಂಪಾಯ್ತು. ಅವನ್ಗೆ ಮಾಂಟಿನ ಮೀಟ್ ಮಾಡೋದು ಇಷ್ಟ ಇರ್ಲಿಲ್ಲ. ಹೇ ಟೈಗರ್, ಏನ್ ಯೋಚಿಸ್ತಿದ್ಯಾ? ಸಾಮ್ರಾಟ್ ಪಟ್ ಅಂತ ತಲೆ ಕೊಡುಕೊಂಡು, ಆಕ್ಚುಲಿ ನನಗ್ ನೆನ್ಪಿರೋ ಹಾಗೆ ಡ್ಯಾಡ್ ಯಾವತ್ತೂ ಈ ಮಾಫಿಯಾ ಕಿಂಗ್ ಗ್ರೂಪ್ ಬಗ್ಗೆ ನನ್ನ ಹತ್ರ ಹೇಳೇ ಇರ್ಲಿಲ್ಲ. ಅವ್ರಿಗೂ ಅಂಡರ್ವರ್ಲ್ಡ್ಗೂ ಲಿಂಕ್ ಇರೋದು ನಿಜಾನೇ ಆಗಿದ್ರೆ ಅಟ್ಲೀಸ್ಟ್ ನನ್ನ ಹತ್ರ ಹೇಳಿರ್ತಿದ್ರು ಅಲ್ವಾ? ಅಕ್ರಮ್ ಟೈಗರ್ ಹೆಗ್ಲು ಮೇಲೆ ಕೈ ಇಟ್ಟು, ನೀನ್ ಅವಾಗಿನ್ನೂ ತುಂಬಾ ಚಿಕ್ಕವನು, ಅದಕ್ಕೆ ಈ ವಿಷಯಗಳನ್ನೆಲ್ಲ ನಿನ್ನ ಹತ್ರ ಹೇಳಿರ್ಲಿಲ್ಲ ಅನ್ಸತ್ತೆ. ಅಥವಾ ಇದೆಲ್ಲದ್ರಿಂದ ನಿನ್ನ ದೂರ ಇಡ್ಬೇಕು ಅನ್ಕೊಂಡಿದ್ನೇನೋ. ಬಟ್ ಬಿಲೀವ್ ಮಿ, ನಾನಂತೂ ನಿಂದಾರಿನೇ ಕಾಯ್ತಾ ಇದ್ದೆ. ಫೈನಲಿ ನೀನ್ ಸಿಕ್ಕಾಯ್ತು. ಇನ್ನು ಮುಂದೆ ಟೈಗರ್ ಗರ್ಜನೆಗೆ ಬೆಂಗಳೂರು ಅಂಡರ್ವರ್ಲ್ಡ್ ನಡ್ಗೋಗುತ್ತೆ. ಮಾಫಿಯಾ ಕಿಂಗ್ಗೆ ಯಾವತ್ತಿದ್ರು ನೀನೇ ಕಣೋ ಕಿಂಗು. ಸಾಮ್ರಾಟ್ ತಲೆಲೀಗ ಸುಮಾರು ಪ್ರಶ್ನೆಗಳು ಹುಟ್ಕೊಂಡ್ವು. ಮನ್ಸಲ್ಲೇ, ಇವ್ರಿಗೆ ರಾಣನೇ ಡ್ಯಾಡಿನ ಸಾಯಿಸಿದ್ದು ಅಂತ ಗೊತ್ತಿಲ್ವಾ ಅಂತ ಮಿತ್ರದ್ರೋಹಿ ಮಗ ಮಾಂಟಿಗೆ ಇಡೀ ಸಿಲಿಕಾನ್ ಸಿಟಿ ಮಾಫಿಯಾದ ಸಿಂಹಾಸನ ಕೊಟ್ಟು ಕೂರ್ಸಿದಾರ ಛೇ ಅಂತ ಬೈಕೊಂಡ. ಬಟ್ ಅವನ್ಗೆ ಸರಿಯಾದ ಕ್ಲಾರಿಟಿ ಇಲ್ಲದೆ ಇರೋದ್ರಿಂದ ಅಕ್ರಮ್ ಹತ್ರ ಇದ್ರ ಬಗ್ಗೆ ಏನೂ ಹೇಳೋದಕ್ಕೆ ಹೋಗ್ಲಿಲ್ಲ. ಅಷ್ಟರಲ್ಲಿ ಅಕ್ರಮ್ ಏನೋ ಯೋಚಿಸಿ 50 ಕೋಟಿ ಚೆಕ್ ಬರೆದು ಸಾಮ್ರಾಟ್ ಕೈ ಕೊಟ್ಟು, ಇದನ್ನ ಇಟ್ಕೋ, ನೀನು ವಾಪಸ್ ಟೈಗರ್ ಪೊಸಿಷನ್ಗೆ ಬರೋವರೆಗೂ ಬೇಕಾಗತ್ತೆ ಅಂದ. ಆ ಚೆಕ್ಕಲ್ಲಿ ಬರ್ತಿರೋ ಅಮೌಂಟ್ನ ನೋಡಿ ಸಾಮ್ರಾಟ್ಗೆ ಶಾಕ್ ಆಗಿದ್ದು ಎಷ್ಟು ನಿಜಾನೋ, ಆ ಕ್ಷಣದಿಂದ ಅವನ್ ಲೈಫ್ ಬದಲಾಗ್ತಿರೋದು ಕೂಡ ಅಷ್ಟೇ ನಿಜ ಆಗಿತ್ತು. ಅಕ್ರಮ್ ಸಾಮ್ರಾಟ್ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ, ಟೈಗರ್, ನಿನ್ನ ಐಡೆಂಟಿಟಿ ಈಗಲೇ ಯಾರಿಗೂ ಗೊತ್ತಾಗೋದು ಬೇಡ. ಸದ್ಯಕ್ಕೆ ನೀನಿವಾಗ ಹೇಗಿದೆಯೋ ಹಾಗೇ ಇರು. ಆ ಟೈಮ್ ಬಂದಾಗ ನಾನೇ ರಿವೀಲ್ ಮಾಡ್ತೀನಿ ಅಂತಂದು ಸಾಮ್ರಾಟ್ ಜೊತೆ ಆಚೆ ಹೊರಟ. ಹೊರಗಡೆ ಪಾರ್ಟಿಲಿರೋರ್ಗೆಲ್ರೂ ಇಷ್ಟೊತ್ತಿಗೆ ಸಾಮ್ರಾಟ್ ಗತಿ ಏನಾಗಿರ್ಬೋದು ಅಂತ ಕ್ಯೂರಿಯಸ್ ಆಗಿ ಕಾಯ್ತಾ ಇದ್ರು. ಸಾನ್ಯಾಗೆ ಟೆನ್ಷನ್ ಆಗ್ತಿತ್ತು. ಸೂರಜ್ ಸಾನ್ಯಾನೇ ನೋಡ್ತಾ, ಓಹೋ, ಅಕ್ರಮ್ ಸರ್ರು ಆ ತಿರ್ಬೋಕಿಗೆ ಸರಿಯಾಗಿ ಕ್ಲಾಸ್ ತಗೋತಾ ಇದ್ದಾರೆ ಅನ್ಸುತ್ತೆ. ಹೋಗೋವಾಗ ನಡ್ಕೊಂಡು ಹೋದವನು ಬರೋವಾಗ ತೆವಳ್ಕೊಂಡ್ ಬರ್ತಾನ ನನ್ ಮಗ ಅಂತಂದ. ಜಗನ್ ಜೋರಾಗಿ ನಗ್ತಾ, ಪಾಪ ಆ ಬಡಪಾಯಿನ ನೆನ್ಸ್ಕೊಂಡ್ರೆ ಬೇಜಾರಾಗುತ್ತೆ ಕಣೋ ಸೂರಜ್. ಹೊಸ ಹೆಂಡತಿ ಜೊತೆ ಒಂದು ರಾತ್ರಿನೂ ಸ್ಪೆಂಡ್ ಮಾಡದೆ ಸಾಯ್ತಿದ್ದಾನೆ, ಪೂರ್ ಫೆಲೋ ಅಂದ. ಅದನ್ ಕೇಳಿ ಸಾನ್ಯಾಗೆ ಒಂದ್ ಕಡೆ ಸಿಟ್ಟು ಬಂದ್ರೆ ಇನ್ನೊಂದ್ ಕಡೆ ಟೆನ್ಷನ್ ಜಾಸ್ತಿ ಆಯ್ತು. ಅಕ್ರಮ್ಗೆ ಸಾಯಿಸೋದೇನ್ ದೊಡ್ಡ ವಿಷಯ ಆಗಿರ್ಲಿಲ್ಲ. ಆದ್ರೆ ಒಬ್ಬ ವ್ಯಕ್ತಿ ಸಾಯೋದನ್ನ ಇನ್ನೊಬ್ಬ ಸೆಲೆಬ್ರೇಟ್ ಮಾಡ್ತಾನಲ್ಲ ಅಂತ ಅವಳಿಗೆ ಜಗನ್ ಬಗ್ಗೆ ಅಸಹ್ಯ ಅನ್ನಿಸ್ತು. ಸೂರಜ್ ಸರ್ಕ್ಯಾಸ್ಟಿಕ್ ಆಗಿ, ಸತ್ತಿರೋರ್ ಬಗ್ಗೆ ಹಿಂಗೆಲ್ಲ ಮಾತಾಡಬಾರ್ದು ಕಣೋ, ತಪ್ಪು ತಪ್ಪು ಅಂತ ಹೇಳ್ದ. ಜಗನ್ ಗಾಯ ಆಗಿರೋ ಮೂಗ್ನ ಮುಟ್ಕೊಳ್ತಾ ಮನ್ಸಲ್ಲೇ, ತಪ್ಪಂತೆ ತಪ್ಪು, ನಂತರ ಹೊಡೆಸ್ಕೊಂಡಿದ್ರೆ ಗೊತ್ತಾಗ್ತಿತ್ತೋ ಇವನ್ಗೆ. ನಾನೇ ಅವನೊಂದು ಸಾಯಿಸೋಣ ಅನ್ಕೊಂಡಿದ್ದೆ. ನನ್ನ ಮಗನ್ಗ ಅದೃಷ್ಟನೂ ಇಲ್ಲ ಬಿಡು ಅಂತ ಅನ್ಕೋತಿರುವಾಗ್ಲೇ ಆ ರೂಮ್ ಡೋರ್ ಓಪನ್ ಆಯ್ತು. ಸಾಮ್ರಾಟ್ ಅಕ್ರಮ್ ಜೊತೆ ಆರಾಮಾಗಿ ಆಚೆ ಬರ್ತಿರೋದ್ ಕಾಣಿಸ್ತು. ಅವನ ಮೈ ಮೇಲೆ ಒಂದೇ ಒಂದ್ ಸಣ್ಣ ಗೀರ್ ಕೂಡ ಇರ್ಲಿಲ್ಲ. ಸೂರಜ್ ಜಗನ್ ಗಾಬರಿ ಆದ್ರು. ಸಾಮ್ರಾಟ್ ಇಷ್ಟೊಂದು ಆರಾಮಾಗಿ ಹೊರಗೆ ಬರ್ತಾನೆ ಅಂತ ಅನ್ಕೊಂಡಿರ್ಲಿಲ್ಲ. ಬಟ್ ಸಾನ್ಯಾ, ಸದ್ಯ ಅವನ್ ಜೀವಂತವಾಗಿ ವಾಪಸ್ ಬಂದಲ್ಲ ಅಂತ ನಿಟ್ಟುಸಿರು ಬಿಟ್ಲು. ಸೂರಜ್ ಶಾಕ್ ಆಗಿ, ಅಕ್ರಮ್ ಸರ್ ಅವನ್ನ ಟಚ್ಚು ಮಾಡಿಲ್ಲ ಅನ್ಸುತ್ತೆ ಅಂದ. ನಂದು ಅದೇ ಕ್ವಶನ್ನು, ಇಷ್ಟೊತ್ತು ಆ ರೂಮಲ್ಲಿ ಮತ್ತಿನ್ನೇನ್ ಮಾಡ್ತಿದ್ರು? ಅಟ್ಲೀಸ್ಟ್ ಅಕ್ರಮ್ ಸರ್ ಅವನ್ ಮೂತಿಗೆ ಒಂದ್ ಪಂಚಾದ್ರೂ ಕೊಡ್ಬೇಕಿತ್ತು ಅಂತ ಜಗನ್ ಡಿಸಪಾಯಿಂಟ್ ಆದ. ಆ ಕಡೆ ಅಕ್ರಮ್ ಮುಖದಲ್ಲಿ ಎಲ್ಲಿಲ್ಲದ ಖುಷಿ ಎದ್ದು ಕಾಣಿಸ್ತಿತ್ತು. ಅದನ್ನ ನೋಡಿದ್ಮೇಲಂತೂ ಎಲ್ರೂ ಇನ್ನಷ್ಟು ಕನ್ಫ್ಯೂಸ್ ಆದ್ರು. ಅಷ್ಟರಲ್ಲಿ ಅಕ್ರಮ್ ಲೌಡ್ ವಾಯ್ಸಲ್ಲಿ, ಇವನು ಸಾಮ್ರಾಟ್, ನನ್ ಗೆಳೆಯನ್ ಮಗ, ಐ ಮೀನ್ ನನ್ ಹಳೆ ಡ್ರೈವರ್ ಮಗ.
ಅಂತ ಎಲ್ರಿಗೂ ಇಂಟ್ರೊಡ್ಯೂಸ್ ಮಾಡ್ದ. ಡ್ರೈವರ್ ಮಗ ಅನ್ನೋ ಪದ ಕೇಳಿ ಜಗನ್ ಮತ್ತೆ ಸೂರಜ್ ಸ್ವಲ್ಪ ಖುಷಿಯಾದ್ರು. ಅಷ್ಟರಲ್ಲಾಗ್ಲೇ ಅಕ್ರಮ್ ಸಾಮ್ರಾಟ್ ಬೆನ್ತಟ್ಟಿ ಮಿಸ್ಟೀರಿಯಸ್ ಆಗಿ ಸ್ಮೈಲ್ ಮಾಡ್ತಾ ಎಂಜಾಯ್ ದ ಪಾರ್ಟಿ ಅಂದು ಅಲ್ಲಿಂದ ಹೋದ. ಅವನು ಸಾಮ್ರಾಟ್ನ ಅಷ್ಟೊಂದು ಸ್ಪೆಷಲ್ ಆಗಿ ಟ್ರೀಟ್ ಮಾಡೋದನ್ನ ನೋಡಿ ಅವ್ರಿಬ್ರಿಗೂ ಹೊಟ್ಟೆ ಉರ್ದೋಯ್ತು. ಆದ್ರೆ ಸಾಮ್ರಾಟ್ ಪಾರ್ಟಿ ಎಂಜಾಯ್ ಮಾಡೋ ಮೂಡಲ್ಲಿರ್ಲಿಲ್ಲ. ತಲೆ ತುಂಬಾ ರಾಣಾನೇ ತುಂಬಿಕೊಂಡಿದ್ದ. ನಿನ್ಗೇನು ಆಗಿಲ್ಲ ತಾನೆ, ಚೆನ್ನಾಗಿದ್ಯಾ ಅಲ್ವಾ ಅಂತ ಸಾಫ್ಟಾಗಿ ಕೇಳಿದ್ಲು. ಸಾಮ್ರಾಟ್ ಆಶ್ಚರ್ಯದಿಂದ ನಿನ್ಗೆ ನನ್ನ ಮೇಲೆ ಯಾವಾಗ್ಲಿಂದ ಇಷ್ಟೊಂದು ಕನ್ಸರ್ನ್ ಶುರುವಾಯ್ತು ಅಂತ ಕೇಳ್ದ. ಕನ್ಸನ್ನೂ ಇಲ್ಲ ಮಣ್ಣೂ ಇಲ್ಲ, ನಿನ್ ಜೀವಂತವಾಗಿ ವಾಪಸ್ ಬರಲ್ವೇನೋ ಅನ್ಕೊಂಡಿದ್ದೆ. ಆದ್ರೆ ಒಂದ್ ವಿಷಯ ನೆನ್ಪಿಟ್ಕೋ, ನಿನಗ್ ಬದುಕೋ ಆಸೆ ಇದ್ರೆ ನನ್ನಿಂದ ದೂರ ಇರು ಅಂತ ಹೇಳಿ ಮೂಗ್ ಮುರಿದ್ಲು. ಸಾಮ್ರಾಟ್ ಕನ್ಫ್ಯೂಸ್ ಆಗಿ ಏನೋ ಕೇಳ್ಬೇಕು ಅನ್ಕೋತಿರುವಾಗ್ಲೇ ಜಗನ್ ಮತ್ತೆ ಸೂರಜ್ ಇಬ್ರು ಸಾಮ್ರಾಟ್ ಹತ್ರ ಬಂದ್ರು. ಜಗನ್ ಕ್ಯೂರಿಯಸ್ ಆಗಿ ಹೇಯ್, ಒಳಗಡೆ ಅಕ್ರಮ್ ಸರ್ ನಿನ್ ಜೊತೆ ಏನ್ ಮಾತಾಡಿದ್ರೋ ಅಂತ ಕೇಳ್ದ. ಸಾಮ್ರಾಟ್ ಕಾಲಿಳಿಯೋ ತರ ಜಗನ್ ಅನ್ನೋ ಒಬ್ಬ ಮುಟ್ಟಾಳ ಇದ್ದಾನೆ, ಅವನು ಬಂದು ಇದೇ ಪ್ರಶ್ನೆ ನಿನ್ನ ಹತ್ರ ಕೇಳ್ತಾನೆ, ಆಗ ಅವನ್ಗೆ ಏನೂ ಹೇಳ್ಬೇಡ ಅಂತ ಹೇಳ್ತಾ ಇದ್ರು ಅಂತ ಹೇಳಿ ಅಲ್ಲಿಂದ ಮುಂದೆ ಹೋದ. ಅವನ್ ಹೋಗೋದನ್ನೇ ನೋಡ್ತಾ ಜಗನ್ ಸಿಟ್ಟಲ್ಲಿ ಲೋಫರ್, ಎಷ್ಟು ಕೊಬ್ಬು ಇವನ್ಗೆ, ಅಂಡರ್ ವರ್ಲ್ಡ್ ಡಾನ್ ತರ ಬಿಲ್ಡಪ್ ಕೊಡ್ತಾನೆ ನಾನ್ ಮಗ. ಪಾರ್ಟಿ ಮುಗಿದ್ಮೇಲೆ ಸಾಮ್ರಾಟ್ ಸಾನ್ಯಾ ಇಬ್ರು ಹೋಗಿ ಕಾರಲ್ಲಿ ಕೂತ್ರು. ಸಾಮ್ರಾಟ್ ಡ್ರೈವರ್ ಕಡೆ ನೋಡಿ ನನ್ ಮನೆ ಇಲ್ಲೇ ಹತ್ರದಲ್ಲಿದೆ, ಸೊ ಅಲ್ಲಿಗೆ ನಡೀರಿ ಅಂದ. ವಾಟ್, ನಿನ್ ಮನೆಗ? ನಾನ್ ನಿನ್ ಜೊತೆ ನಿನ್ ಮನೇಲಿ ಇರ್ತೀನಿ ಅಂತ ಅದ್ ಹೇಗ್ ಅನ್ಕೊಂಡೆ? ನಿನ್ ಸ್ಥಿತಿನೇ ಹೀಗಿದೆ, ಇನ್ನು ನಿನ್ ಮನೆ ಸ್ಥಿತಿ ಅದ್ ಹೇಗಿದ್ಯೋ ಏನೋ. ಈಗ ನೀವು ಪಾಕೆಟ್ ಎಫ್ಎಂ ನಲ್ಲಿರೋ ಎಲ್ಲಾ ಶೋಗಳನ್ನ ಈಸಿಯಾಗಿ ಕೇಳಬಹುದು. ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ ಎಫ್ಎಂ ಮತ್ತು ಕೇಳಿ ದೇಶ ವಿದೇಶದಲ್ಲಿ ಫೇಮಸ್ ಆಗಿರೋ ಟೈಗರ್ ರಿಟರ್ನ್ಸ್ ಅನ್ನೋ ಮೈ ನವಿರೇಳಿಸೋ ಕಥೆಯನ್ನ.